ರಾಯಚೂರಲ್ಲಿ ಒಗ್ಗರಣೆ ಎಲ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಗಂಜಲಿರುವಂತ ಒಗ್ಗರಣೆನ ಎಲ್ರು ಹೇಳ್ತಾರೆ. ಹಂಗೆ ಈ ಜಾಗ ಶುರುವಾಗಿ 40 ವರ್ಷ ಆಗಿದೆ. ಒಂದು ದಿನಕ್ಕೆ 1,500 ಒಗ್ಗರಣೆ ಮಾಡ್ತಾರಂತೆ. ಒಂದು ಒಗ್ಗರಣೆ ಕಾಸ್ಟ್ 30 ರೂಪಾಯಿ ಇದ್ರೆ ಡೈಲಿ ಇವರ ಆದಾಯ ಎಷ್ಟು ಅಂತ ನನಗೆ ಕಮೆಂಟ್ ತಿಳಿಸಿ. ನಾನಿವತ್ತು ರಾಯಚೂರು ರಾಜೇಂದ್ರ ಗಂಜಲ್ಲಿ ಗಂಜು ಒಗ್ಗರಣೆ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಗುರು ರಾಘವೇಂದ್ರ ಹೋಟೆಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇವರು ಬೆಳಗ್ಗೆ 7 ಗಂಟೆಗೆ ಹಾಲ್ ಹಾಕಿ ಒಗ್ಗರಣೆ ಮಾಡಕ್ ಶುರು ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ 10 ರಿಂದ 15 ಬ್ಯಾಚ್ ಅಲ್ಲಿ ಒಗ್ಗರಣೆ ಮಾಡ್ತಾರಂತೆ. ಒಂದು ಬ್ಯಾಚ್ ಗೆ 40 ಒಗ್ಗರಣೆ ಮಾಡ್ತಾರೆ. ಇಡೀ ರಾಯಚೂರು ಒಗ್ಗರಣೆ ಹೋಟ್ಲಲ್ಲಿ ಈ ಒಂದು ಜಾಗದಲ್ಲಿ ಮಾತ್ರ ಟೇಬಲ್ ಸೆಟಪ್ ಅಲ್ಲಿ ಫುಡ್ ನ ಸರ್ವ್ ಮಾಡ್ತಾರೆ. ನಾವಿಲ್ಲಿ ಒಂದ್ ಪ್ಲೇಟ್ ಒಗ್ಗರಣೆ, ಪೂರಿ ಮತ್ತೆ ಮಿರ್ಚಿ ಅಂತ ತಗೊಂಡಿದ್ವಿ. ಮೊದಲಿಗೆ ಪೂರಿ ಜೊತೆಗೆ ಪುಟಾಣಿ ಮತ್ತೆ ಶೇಂಗಾ ಹಾಕಿ ಮಾಡಿರುವಂತ ಪುಟಾಣಿ ಒಗ್ಗರಣೆನ ಟೇಸ್ಟ್ ಮಾಡಿದ್ವಿ. ಒಂದು ಡಿಫ್ರೆಂಟ್ ಟೇಸ್ಟ್, ಕ್ರೀಮಿಯಾಗಿ ಸಖತ್ ಆಗಿತ್ತು. ಅದಾದ್ಮೇಲೆ ಒಂದು ಪ್ಲೇಟ್ ಮಿನಿ ಸೈಜ್ ಅಲ್ಲಿ ಇರುವಂತ ಮಿರ್ಚಿ ಬಜ್ಜಿ ತಗೊಂಡ್ವಿ. ಇದರ ಕಾಸ್ಟ್ 30 ರೂಪಾಯಿ. 30 ರೂಪಾಯಿಗೆ 4 ಪೀಸ್ ಕೊಡ್ತಾರೆ. ಲೈಟ್ ಆಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಫೈನಲ್ ಆಗಿ ಗಂಜಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಹಾಲಿನ ಒಗ್ಗರಣೆ ಟೇಸ್ಟ್ ಮಾಡಿದ್ವಿ. ಸಾಫ್ಟ್ ಆಗಿ ತಿನ್ಬೇಕಾದ್ರೆ ಆ ಪುಟಾಣಿ ಫ್ಲೇವರ್ ಜೊತೆಗೆ ಅಲ್ಟಿಮೇಟ್ ಆಗಿತ್ತು. ಪಾಕ ಟೇಸ್ಟ್ ಮಾಡಿ. ಸೊ ಈಗಲೇ ಪೇಜ್ ನಾವು ಫಾಲೋ ಮಾಡ್ಕೊಂಡು ರಾಯಚೂರು ಗಂಜಲ್ಲಿ ಒಂದ್ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ನೀವು ಒಂದು ಜಾಕ್ ಅಂತೂ ಪಾಕ ವಿಸಿಟ್ ಮಾಡಿ.